ಕಾರ್ಯಕ್ರಮ ಕರೆದ್ರು ಬರುವುದಿಲ್ಲ ಅವ್ರು, ಯಾಕಂದ್ರೆ ಅವ್ರ ಪರಿಸ್ಥಿತಿ ಕಷ್ಟ ಇದೆ. ಅವ್ರು ಯಾವ ಪರಿಸ್ಥಿತಿ ಇಲ್ಲ, ಬರುವಂಥ ಪರಿಸ್ಥಿತಿ ಇಲ್ಲ. ಅವ್ರು ಒಂದು ದಿನ ಬಾಗಿಲಾದ್ರೆ ಅವ್ರ ಜೀವನ ನಡೆಸೋದು ಕಷ್ಟ ಇದೆ. ಯಾಕಂದ್ರೆ ಇವತ್ತು ಬೇಕರಿ ನಡೆಸೋರು 2 ಮಕ್ಕಳು, ಅವ್ರ ಜೀವನ, ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ನೀರು ಬಿಲ್ಲು, ಕೇಬಲ್ ಬಿಲ್ಲು, ಹಾಲ್ ಬಿಲ್ಲು ಕೊಟ್ಟದ ಕಷ್ಟ ಇದೆ. ಅಂಥದ್ರಲ್ಲಿ ಯಾವ ಫಂಕ್ಷನ್ನು ಯಾವುದೇ ಇದು ಬರುವುದಿಲ್ಲ. ಅವ್ರ ಮನೆಯಲ್ಲಿ ಒಂದು ಫಂಕ್ಷನ್ ಇದ್ದರೂ ಅವ್ರ ಹೆಂಡತಿ ಮಕ್ಕಳು ಕಳ್ತಾರೆ ಬಿಟ್ಟರೆ ಅವ್ರ ಅಂಗಡಿ ಅಂತ ಬಾಗಿಲಾಗ್ತಾರೆ. ಅದಾದ ತಕ್ಷಣವೇ ಮತ್ತೆ GST ಆಫೀಸರ್ ಕಮಿಷನ್ ಹತ್ರ ಹೋದ್ವಿ, ಅಲ್ಲೂ ಕೂಡ ನೋಟಿಸ್ ಕೊಡ್ತೀವಿ. ಅದಾದ ಮೇಲೆ ಮತ್ತೂ ಕೂಡ ಏನು ಮಾಧ್ಯಮದ ಮೂಲಕ GST ಆಫೀಸರು ಕಟ್ಟಲೇಬೇಕು, ಹಾಗುಂಟು ಹೀಗುಂಟು ಅಂತ ಮತ್ತೆ ಚಿತ್ರೀಕರಣ ಮಾಡಿದ್ರು. ಒಂದು ಪೂರ್ವಭಾವಿ ಸಭೆ ಇದೇ ಬೆಂಗಳೂರು ಬಂಟರ ಸಂಘದಲ್ಲಿ ಆಯೋಜನೆ ಮಾಡಿಬಿಟ್ಟು ಹೋರಾಟದ ದಾರಿಯಲ್ಲಿ ಹಿಡಿದಿದ್ವಿ. ಆವಾಗ 21ನೇ ತಾರೀಕು ನಾವು ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಿದ್ವಿ. 24ನೇ ತಾರೀಕು ಹೋರಾಟವನ್ನು ಡೇಟ್ ಫಿಕ್ಸ್ ಮಾಡಿದ್ವಿ. ಹಾಗೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋಣ ಅಂತ ನಮ್ಮ ಪ್ಲ್ಯಾನ್ ಇತ್ತು. ತುಂಬ ಕನ್ನಡ ಪರ ಹೋರಾಟಗಾರರು, ಬೆಂಗಳೂರು ಹೋಟೆಲ್ ಮಾಲೀಕರು, ಬೇಕರಿ ಮಾಲೀಕರು, ಸಣ್ಣ ಉದ್ಯಮಿಗಳು ಪ್ರತಿಯೊಬ್ಬರು ಕೂಡ ನಾವಿದ್ದೀವಿ. ದೊಡ್ಡ ಮಟ್ಟದ ಜನ ಸೇರೋಣ ಅಂತ ಪ್ಲ್ಯಾನ್ ಮಾಡಿ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ದೀವಿ. ಅವಾಗ ತುಂಬ ಜನ ಸಪೋರ್ಟ್ ಕೂಡ ಕೊಟ್ಟರು. ಅದಾದ ತಕ್ಷಣವೇ CM ಆಫೀಸಿಂದ ಬೆಳಿಗ್ಗೆ ಒಂದು 11 ಗಂಟೆಗೆ ನಮಗೊಂದು ಕರೆ ಬರುತ್ತೆ. ಅದಾದಮೇಲೆ ಅದೇ ಒಂದು 10 ನಿಮಿಷದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನಾನು ಮತ್ತು ನಮ್ಮ ಅಮ್ಮ ನಿಂತಿದ್ದೀವಿ. ಸನ್ಮಾನ್ಯ ಗೋಪಾಲ್ ಶೆಟ್ಟರು ಫೋನ್ ಮಾಡಿದ್ರು, ಪ್ರತಾಪ್ ಹೋಗೋಣ, CM ಆಫೀಸಿಗೆ ಹೋಗೋಣ. ನಾನು ಹೇಳಿದೆ ಇಲ್ಲ, ಹೋಗೋದು ಬೇಡ, ತಡೀನಿ, ನಮ್ಮ ಹೋರಾಟವೇ ಮುಖ್ಯ ಅಂತ ಕೇಳಿದ್ರು. ಇಲ್ಲ, ಒಂದ್ಸರಿ ಹೋಗಿ ಬರೋಣ ಬಾ, ನೋಡೋಣ ಪ್ರತಾಪ್. ಹೋದ್ವಿ. CM ಆಫೀಸಲ್ಲಿ ಒಳ್ಳೆಯ ನ್ಯೂಸ್ ಕೊಟ್ಟರು. ಏನು 9,000 ನೋಟಿಸನ್ನೇ ಸಣ್ಣ ಉದ್ಯಮದಾರ, ಬರೀ ಬೇಕರಿ ಅಂತಲ್ಲ, ಸಣ್ಣ ಉದ್ಯಮದಾರರು ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಅದನ್ನು ಹಿಂಪಡೆಯುವಂಥ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿದ್ರು. ನಮಗೆ ಎಲ್ಲೆಲ್ಲ ಖುಷಿ ಆಯಿತು. ನಾವೆಲ್ಲೂ ಕೂಡ ಅದನ್ನು ತೋರಿಸಿಲ್ಲ. ನಮಗೆ ಬೇಕಾಗಿದ್ದು ಒಂದೇ, ನಮ್ಮ ಸಣ್ಣ ಉದ್ಯಮದಾರರಿಗೆ ಏನು ನೋಟಿಸ್ ಬಂದಿದೆ ಅದೇನು ಒಂದು ರೀತಿಯಲ್ಲಿ ಮನ್ನಾ ಆಗಿದೆಯಲ್ಲ, ಅದೇ ನಮಗೆ ಸಂತೋಷ ತಂದುಕೊಂಡಿದೆ. ಅದರ ವಿಷಯಕ್ಕಾಗಿ ಇವತ್ತು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮಗೇನು ಬೇಕರಿ ಒಬ್ಬರು ತಾನು ಅಭಿನಂದನಾ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಒಕ್ಕೂಟದ ಪರವಾಗಿ ಏನು ನಮ್ಮ ಮಾನ್ಯರೆಲ್ಲರೂ ಸೇರಿ ನಮಗೊಂದು ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಬೆಂಬಲವಾಗಿ ನಿಂತಿದ್ದಾರೆ. ಅವ್ರ ಜೊತೆಗೆ ಅವರಿಗೊಂದು ಅಭಿನಂದನೆ ಕಾರ್ಯಕ್ರಮ ಮಾಡೋಣ ಅಂತ ನಾವೆಲ್ಲರೂ ಒಕ್ಕೂಟದವರು ಡಿಸೈಡ್ ಮಾಡಿ ಇವತ್ತು ಕಾರ್ಯಕ್ರಮ ಮಾಡ್ತೀವಿ. ಈ ಒಕ್ಕೂಟ ಕಾರ್ಯಾಗಾರ 2 ಗಂಟೆಯಿಂದ 4 ಗಂಟೆವರೆಗೂ ತುಂಬ ಬೇಕರಿಯವರಿದ್ದರು. ಬೇಕರಿಯವ್ರಿಗೆ ಗೊತ್ತಲ್ಲ, ಅವರಿಗೆ ಬೇಕಾದ ವಿಷಯ ನಂತರ ಅವರಿಗೆ ಇಲ್ಲಿ ಇರುವ ಪರಿಸ್ಥಿತಿ ಇಲ್ಲ. ಯಾಕಂದರೆ ಅಲ್ಲಿ ಬೇಕರಿ ಹೋಗಿ ಬಂದ್ ಮಾಡುವಂಥ ಪರಿಸ್ಥಿತಿ ಇಲ್ಲ. ನಾವು ಅವ್ರಿಗೆ ಫಸ್ಟೇ ಹೇಳಿದ್ದೀವಿ, ನಿಮಗೆ ಬೇಕಾದ ಈ ಕಾರ್ಯಾಗಾರಕ್ಕೆ ಬನ್ನಿ, ತಾವೆಲ್ಲರೂ ಕೂಡ ಕಾರ್ಯಾಗಾರಕ್ಕೆ ಬನ್ನಿ, ತಿಳ್ಕೊಳ್ಳಿ ಮಾಹಿತಿ. ಮುಂದಿನ ದಿನದಲ್ಲಿ ಯಾವ ಥರ GST ಮಾಡೋದು, ಯಾವ ಥರ ಕರೆಂಟ್ ಅಕೌಂಟ್ ಮಾಡೋದು, BBMP ಲೈಸೆನ್ಸ್. ಇವತ್ತು ಕೆಲವೊಂದು ಬೇಕರಿ BBMP ಲೈಸೆನ್ಸ್ ಇಲ್ಲ, ಮೌಲ್ಯಮಾಪನ ಲೈಸೆನ್ಸ್ ಇಲ್ಲ. ಬನ್ನಿ, ಸ್ವಲ್ಪ ತಿಳ್ಕೊಳ್ತೀವಿ. 3 ಜನ GST ಆಫೀಸರ್ ಇದ್ದರು, ಲಾಯರ್ 3 ಜನ ಇದ್ದರು, CA 3 ಜನ ಇದ್ದಾರೆ. ಆದಷ್ಟು ತಿಳುವಳಿಕೆ ಇತ್ತು. ಹಾಗೂ ಯಾವುದೋ ಒಂದು ಮಾಧ್ಯಮದ ಮೂಲಕ ಬೇಕರಿ ಕೂಡ ಲಿಂಕ್ ಕಳಿಸಿದ್ದೇವೆ. ಮನೆ ಅಲ್ಲೇ ಬೇಕರಿಯಲ್ಲಿ ನಿಂತ್ಕೊಂಡು ನೋಡುವಂಥದ್ದು ಮಾಡಿದ್ದೇವೆ, ವ್ಯವಸ್ಥೆ ಮಾಡಿದ್ದೇವೆ. ನಮ್ಮ ವಿಜಯನಗರದಲ್ಲಿ ಇರ್ತಕ್ಕಂಥ ಬಂಟರ ಸಂಘದಲ್ಲಿ ಕಾಂಡಿಮೆಂಟ್ಸು ಮತ್ತೆ ಬೇಕರಿ
ಮತ್ತೆ ಚಿಕ್ಕ ಸಣ್ಣ ಹೋಟೆಲ್ಸ್ ಇವರ ಒಂದು ಸಮಾವೇಶ. ಸುಮಾರು 3-4 ಸಾವಿರಕ್ಕಿಂತಲೂ ಹೆಚ್ಚು ಜನ ಇವತ್ತು ಸೇರ್ತಾ ಇದ್ದಾರೆ. ಮತ್ತೆ ಈ ಸಂಘ ಪ್ರಾರಂಭ ಆಗಿ ಬಹಳ ವರ್ಷಗಳಾಗಿದೆ. ಮತ್ತೆ ಸಂಘಟನೆ ಇದ್ದಿದ್ದರಿಂದಾನೇ ಇವತ್ತು ಏನು GST ಹಾಕಿದ್ರು, ಈ ಸಂಘಟನೆ ಮುಖಾಂತರ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಿಮ್ಗೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳನ್ನ ಮನವರಿಕೆ ಮಾಡಿಕೊಟ್ಟಿದ್ದಕ್ಕೆ ಇವತ್ತನ್ನೆಲ್ಲ ಕೂಡ ರದ್ದು ಮಾಡಿದ್ದಾರೆ. ರದ್ದು ಮಾಡಿದ್ರಿಂದ ನಿಮ್ಗೆ ಸಾಕಷ್ಟು ಅನುಕೂಲ ಆಗಿದೆ. ಅದರಿಂದ ಸಂಘಟನೆ ಅನ್ನೋದು ಯಾವಾಗಲೂ ಇರಬೇಕು ಅನ್ನೋದು ಇದೇ ಕಾರಣಕ್ಕೆ. ಅದರಿಂದ ನಿಮ್ಮ ಸಂಘಟನೆ ಚೆನ್ನಾಗಿ ಬೆಳೀಲಿ. ಮತ್ತೆ ನಿಮಗೆ ಬೇಕರಿ ಇರ್ಬೋದು, ಕಾಂಡಿಮೆಂಟ್ಸ್ ಅಂಗಡಿ ಇರ್ಬೋದು, ಸಣ್ಣ ಹೋಟೆಲ್ ಇರ್ಬೋದು, ಇದನ್ನ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಇನ್ನು ದೊಡ್ಡ ದೊಡ್ಡ ಉದ್ಯಮದಾರರಾಗಿ ನೀವೆಲ್ಲ ಕೂಡ ಬೆಳಿಬೇಕು ಅಂತೇಳಿ ನಮ್ಮ ಅಧ್ಯಕ್ಷರಾದ ಶೆಟ್ಟರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ. ಎಕ್ಸ್ಪೋರ್ಟಿನಲ್ಲಿ ನಮ್ಮ ಪಾತ್ರ ಇದೆ. ಸಣ್ಣ ಉದ್ದಿಮೆದಾರರು ಹಲವಾರು ಜನ ನಾರ್ತ್ ಇಂಡಿಯಾದಲ್ಲಿ ನಾನು ಲಕ್ನೋದಲ್ಲಿ ಇಲೆಕ್ಷನ್ಗೆ ಸಲುವಾಗಿ ಇದ್ದೆ. ಅಲ್ಲಿರುವಂಥ ಬೇಕರಿಗಳು ಸ್ವಂತ ಊರಲ್ಲಿ ಅವರು ಬೇಕರಿ ಐಟಮನ್ನು ಕೊಡುವ ಬದಲಾಗಿ ಅವರು ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಾರೆ. ಆ ಥರ ಇಲ್ಲಿರುವಂಥ ಉದ್ದಿಮೆದಾರರು ಯಾರೋ ಬಹಳ ದೊಡ್ಡದಾಗಿ ಬೆಳೆದಿರುವಂಥ ಉದ್ದಿಮೆದಾರರು ನಮ್ಮಲ್ಲಿದ್ದಾರೆ. ತುಂಬ ಒಳ್ಳೆ ಹೋಟೆಲಿಯರ್ಸ್ ಇದ್ದಾರೆ. ಚೈನಾ ಹೋಟೆಲಿಯರ್ಸ್ ಮಾಡಿದವರು ನಮ್ಮ ಜಿಲ್ಲೆಯವರು, ನಮ್ಮ ರಾಜ್ಯದವರು ಇದ್ದಾರೆ. ಈ ಥರ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿಯನ್ನು ಮಾಡೋಕ್ಕೆ ಸಾಧ್ಯನಾ, ಇದನ್ನು ನಾವು ಯೋಚನೆ ಮಾಡುವಂಥ ಅಗತ್ಯ ಇದೆ ಅಂತ ನನಗೆ ಅಲ್ಲಿಗೆ ಹೋದ್ಮೇಲೆ ಅನ್ನಿಸ್ತು. ಬೇಕರಿಯಲ್ಲಿ ಕೂಡ 100% ಎಕ್ಸ್ಪೋರ್ಟ್ ಮಾಡ್ಬೋದು ಅಂಥೇಳಿ. ಎಲ್ಲವನ್ನೂ ಎಕ್ಸ್ಪೋರ್ಟ್ ಮಾಡ್ತಾರೆ. ಯುರೋಪಿಯನ್ ಕಂಟ್ರೀಸ್ಗೆ ಮಾಡ್ತಾರೆ, ಮಿಡ್ಲ್ ಈಸ್ಟ್ಗೆ ಮಾಡ್ತಾರೆ, ಅಮೇರಿಕಕ್ಕೆ ಮಾಡ್ತಾರೆ. ಯಾಕಂದರೆ ಎಲ್ಲಿ ಇಂಡಿಯನ್ಸ್ ಇದ್ದಾರೆ ಅಲ್ಲಿ ಒಂದು ಭಾಗ ಬೇರೆ, ಆದರೆ ಎಲ್ಲಿ ಫಾರಿನರ್ಸ್ ಇದ್ದಾರೆ ಅವರೇನು ತಿಂತಾರೆ ಅದರ ಆಧಾರದಲ್ಲಿ ಅವರು ಎಕ್ಸ್ಪೋರ್ಟ್ ಮಾಡುವಂಥದ್ದು ಕೂಡ ಇವತ್ತು ಇದೆ. ಈ ಕಾರಣಕ್ಕಾಗಿ ಇವತ್ತು ಸಣ್ಣ ಉದ್ದಿಮೆಗಳನ್ನು ಬೆಳೆಸುವಂಥ ದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನು ಮಾಡಿದೆ. ಇವತ್ತು ಅಸಂಘಟಿತ ಕಾರ್ಮಿಕರು ಯಾವ ನಮ್ಮ ಬೇಕ್ರಿ ಮತ್ತು ಕಾಂಡಿಮೆಂಟ್ಸ್ ಅಂದರೆ ಅಸಂಘಟಿತರು. ನಮ್ಮ ದೇಶದಲ್ಲಿ ನಾವು ESI ಬಗ್ಗೆ ಮಾತಾಡ್ತೀವಿ, EPFO ಬಗ್ಗೆ ಮಾತಾಡ್ತೀವಿ, ವಕೀಲರು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ, ಸರ್ಕಾರ ಮಾತಾಡುತ್ತೆ. ಆದರೆ ಎಷ್ಟು ಜನರ ಬಗ್ಗೆ EPFO ESI ಬಗ್ಗೆ ಮಾತಾಡೋದು ಈ ದೇಶದ ಒಟ್ಟು ವರ್ಕರ್ಸಿನ 10% ಬಗ್ಗೆ. ಓನ್ಲಿ 10%. ಯಾಕಂದರೆ ESI ಮತ್ತು EPFO ಅಂದರೆ ಪ್ರಾವಿಡೆಂಟ್ ಫಂಡ್ ಕಟ್ಟುವವರು ಈ ದೇಶದಲ್ಲಿ 10% ಜನ ಮಾತ್ರ. ಉಳಿದಂಥ 90% ಜನ, ಸುಮಾರು 70 ಕೋಟಿಯಷ್ಟು ಜನ ಅಸಂಘಟಿತ ಕಾರ್ಮಿಕರು ಈ ದೇಶದಲ್ಲಿ. ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಿದೆ, ಅಸಂಘಟಿತ ಕಾರ್ಮಿಕರನ್ನು ಕೂಡ EPFO ಮತ್ತು ESIಯಲ್ಲಿ ತರಬೇಕು. ಅವರಿಗೂ ಸೌಲಭ್ಯ ಸಿಗಬೇಕು, ಅವರಿಗೂ ಸೋಷಿಯಲ್ ಸೆಕ್ಯೂರಿಟಿ ಸಿಗಬೇಕು. ಇದಕ್ಕಾಗಿ ಕಾನೂನು ಬದಲಾವಣೆ ಆಗಬೇಕು.
ನಮ್ಮ ಕಾನೂನುಗಳು ಲೇಬರ್ ಆ್ಯಕ್ಟ್ಗಳು ಯಾವಾಗ ಇದ್ದಾವೆ, ಇಲ್ಲಿ ವಕೀಲರು ಕೂಡ ಬಹಳ ಜನ ಕೆಳಗೂ ಇರ್ಬೋದು ಮೇಲೆ ಇರ್ಬೋದು. ಬ್ರಿಟಿಷರ ಕಾಲದ ಲೇಬರ್ ಆ್ಯಕ್ಟ್ಗಳು ಇವತ್ತು ಇದ್ದಾವೆ ನಮ್ಮ ಹತ್ರ, ಅದನ್ನೇ ಪಾಲನೆ ಮಾಡ್ತಾ ಇದ್ದೀವಿ. ಅವ್ರು ಯಾಕೆ ಲೇಬರ್ ಆ್ಯಕ್ಟ್ ಮಾಡಿದರು? ನಮ್ಮನ್ನು ಸ್ಲೇವ್ಸ್ ಆಗಿ ಮಾಡೋಕ್ಕೆ, ನಮಗೆ ಉಪಯೋಗ ಮಾಡೋಕ್ಕಲ್ಲ. ಭಾರತೀಯರನ್ನು ಸ್ಲೇವಸ್ ಆಗಿ ಇಟ್ಕೊಳ್ಳೋಕ್ಕೆ ಬ್ರಿಟಿಷರು ಕಾನೂನು ಮಾಡಿದರು. ಇವತ್ತು ಅದು ನಡೀತಿದೆ. ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಕಳೆದ 3-4 ವರ್ಷದಿಂದ ಯೋಚನೆ ಮಾಡ್ತಾ ಇರುವಂಥದ್ದು, ಈ ಎಲ್ಲ ಹಳೆ ಕಾನೂನನ್ನು ತೆಗೆದಾಗಿ 29 ಆ್ಯಕ್ಟ್ಗಳಿದ್ದಾವೆ ನಮ್ಮ ದೇಶದಲ್ಲಿ, ವರ್ಕರ್ಸ್ ಸಲುವಾಗಿ, ಕಾರ್ಮಿಕರ ಸಲುವಾಗಿ, ಲೇಬರ್ ಡಿಪಾರ್ಟ್ಮೆಂಟಲ್ಲಿ. ಈ ಕಾನೂನನ್ನು ಬದಲಾವಣೆ ಮಾಡಿ ನಮ್ಮ ದೇಶ ಸ್ವಾತಂತ್ರ್ಯ ದೇಶದ ನಮ್ಮ ಪ್ರಜೆಗಳಿಗೆ ಬೇಕಾದಂಥ ಕಾನೂನನ್ನು ಕೊಡಬೇಕು ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಕೂಡ ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕು. ಈಗ ನಿಮ್ಮ ಬೇಕರಿಯಲ್ಲಿ ಕೆಲಸ ಮಾಡ್ತಾರೆ, ಯಾರೋ 8-10 ಜನ ಹುಡುಗರು ಕೆಲಸ ಮಾಡ್ತಾರೆ, ಅವರಿಗೆ ESI ಇಲ್ಲ, ಅವರಿಗೆ EPF ಇಲ್ಲ, ಅವರಿಗೆ ಪೆನ್ಷನ್ ಬರಲ್ಲ, ಅವ್ರಿಗೇನಿಲ್ಲ. ಯಾವುದೋ ಕಾರಣಕ್ಕೆ ಅವನಿಗೆ ಕಾಯಿಲೆ ಬಂತು ಅಂತಂದರೆ ಅವನು ಯಾವುದೋ ಹಾಸ್ಪಿಟಲ್ ಹೋಗೋಕೆ, ಈಗ ಆಯುಷ್ಮಾನ್ ಅಥವಾ ಉಳಿದಂಥದ್ದು ಉಪಯೋಗ ಮಾಡಬೇಕು ಬಿಟ್ಟರೆ ಯಾವುದೋ ಒಂದು ಸಂಘಟಿತವಾಗಿ ಮಾಡ್ಬೋದು ಇಲ್ಲ. ಅದಕ್ಕಾಗಿ ಇವತ್ತು ಪ್ರಧಾನಿಯವರ ನೇತೃತ್ವದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಂತ ನಾವು ಮಾಡ್ತಾ ಇದ್ದೀವಿ. ಈ ಎಲ್ಲ 29 ಕಾನೂನನ್ನು ಒಟ್ಟು ಮಾಡಿ ಮರ್ಜ್ ಮಾಡಿ 4 ಕೋಡ್ ಆಗಿ ಮಾಡಿ ಹಲವಾರು ರಾಜ್ಯಗಳು ಒಪ್ಕೊಂಡಿದೆ. ಕೆಲವು ರಾಜ್ಯದ ಕೆಲವು ಒಂದೊಂದು ಪಾಯಿಂಟ್ ಬಗ್ಗೆ ವಿರೋಧಾಭಾಸ ಇದೆ, ಭಿನ್ನಾಭಿಪ್ರಾಯ ಇದೆ. ಇದೆಲ್ಲವನ್ನು ಒಟ್ಟು ಮಾಡಿ ಇವತ್ತು ನಿಮಗೆ, ನಿಮ್ಮ ವರ್ಕರ್ಸ್ಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಕೊಡೋದ್ರ ಬಗ್ಗೆ ವಿಶೇಷವಾಗಿ ಯೋಚನೆ ಆಗ್ತಾ ಇದೆ. ನಾವು ಇ-ಶ್ರಮ್ ಪೋರ್ಟಲ್ ಅನ್ನುವಂಥದ್ದನ್ನು ಮಾಡಿದ್ದೀವಿ. ಅಸಂಘಟಿತ ಕಾರ್ಮಿಕರು ಯಾರಿದ್ದಾರೆ, ಈಗ ನಿಮ್ಮಲ್ಲೇ ಯಾರೋ ಹೋಟೆಲಿಯರ್ಸ್ ಕೆಲಸ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ, ಅವರನ್ನು ಇ-ಶ್ರಮ್ ಪೋರ್ಟಲಲ್ಲಿ ದಯಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಹೇಳಿ. ಅದರಲ್ಲಿ ಸುಮಾರು 1 ವರ್ಷದ ಹಿಂದೆ ನಾವು ಶುರು ಮಾಡಿದ್ವಿ, 1 ವರ್ಷ ಅಲ್ಲ 2 ವರ್ಷ, ಈ ಕೋವಿದಿನ ಕೆಟ್ಟ ಸಮಯ ಆದ ಮೇಲೆ ನಾವು ಶುರು ಮಾಡಿದ್ವಿ. 31 ಕೋಟಿ ಜನ ಇ-ಶ್ರಮ್ ಪೋರ್ಟಲಲ್ಲಿ ಇವತ್ತು ರಿಜಿಸ್ಟ್ರೇಷನ್ ಆಗಿದ್ದಾರೆ. ಅವರಿಗೆ ಬೇರೆ ಬೇರೆ ಸೌಲಭ್ಯವನ್ನು ಬರುವಂಥ ದಿನದಲ್ಲಿ ಕೊಡಬೇಕು, ಇದು ನಮ್ಮ ಆಶೆ ಇರುವಂಥದ್ದು. ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಅದು ಟ್ಯಾಕ್ಸೇಷನ್ ಬಗ್ಗೆ ಇರ್ಬೋದು, ಅಥವಾ ನಿಮಗೆ ಸೌಲಭ್ಯಗಳನ್ನು ಕೊಡೋದ್ರ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಎಂಪ್ಲಾಯೀಸ್ ಬಗ್ಗೆ. ಕೆಲವು ಕಡೆಗಳಲ್ಲಿ ಓನರ್ಸೇ ಎಂಪ್ಲಾಯೀಸು, ಎಕ್ಸ್ಟ್ರಾ ಎಂಪ್ಲಾಯೀಸ್ ಅಂತ ಇರಲ್ಲ, ಯಾರೋ ಒಬ್ಬರನ್ನ ಇಟ್ಕೊಳ್ಬೋದು, ಗಂಡ ಹೆಂಡತಿ ಮಕ್ಕಳು ಎಲ್ಲ ಕೂಡ ಶ್ರಮ ಹಾಕಿ ಕೆಲಸ ಮಾಡುವಂಥವ್ರು ಕೂಡ ಇವತ್ತು ನಮ್ಮ ಈ ಒಂದು ಬೇಕ್ರಿ ಕಾಂಡಿಮೆಂಟ್ಸು ಈ ವಿಭಾಗದಲ್ಲಿ ಇದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಸಹಾಯ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಇದೆಲ್ಲವನ್ನು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಹೆಚ್ಚು ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಟ್ಯಾಕ್ಸೇಷನ್ ಬಗ್ಗೆ, GST ಬಗ್ಗೆ, ವಾಣಿಜ್ಯ ತೆರಿಗೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇವತ್ತು ವೇದಿಕೆಯಿಂದ ಮಾತಾಡಿದ್ದಾರೆ. ಅದನ್ನೆಲ್ಲವನ್ನು ಕೂಡ ನೀವು ಕೇಳಿಸ್ಕೊಂಡಿದ್ದೀರಿ. ಸುದೀರ್ಘವಾದಂಥ ಒಂದು ಒಳ್ಳೆಯ ಚರ್ಚೆ ಆಗಿದೆ. ಅಧಿಕಾರಿಗಳು ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟರು, CAಗಳು ನಿಮಗೆ ಮಾಹಿತಿಯನ್ನು ಕೊಟ್ಟರು, ನಿಮ್ಮ ಅಡ್ವೊಕೇಟು ನಿಮಗೆ ಮಾಹಿತಿಯನ್ನು ಕೊಟ್ಟರು, ನೀವು ಪ್ರಶ್ನೆಯನ್ನು ಕೇಳಿದ್ದೀರಿ, ನಿಮಗೆ ಉತ್ತರ ಹೇಳುವಂಥದ್ದನ್ನು ಹೇಳಿದರು. ಅದಕ್ಕೆ ಹೆಚ್ಚು ಹೇಳದೇನೆ ಇವತ್ತು ನಿಮ್ಮ ಯಾವುದೇ ಮನವಿ ಇದ್ದರೆ ಕೇಂದ್ರ ಸರ್ಕಾರ ಇಂಥದ್ದು ಮಾಡಬೇಕು, ಒಂದು ನೀವು ಹೇಳಿದ್ರಿ ಥ್ರೆಶೋಲ್ಡ್ ಜಾಸ್ತಿ ಮಾಡಬೇಕು, ಉಳಿದಂಥ ಮನವಿಯನ್ನು ದಯಮಾಡಿ ಯಾವುದೇ ಸಂದರ್ಭದಲ್ಲಿ ಕೂಡ ನೀವು ಬರ್ಬೋದು. ನನ್ನ ಆಫೀಸು ಮಲ್ಲೇಶ್ವರಮಿನ ಸುವರ್ಣ ಭವನದಲ್ಲಿ BWSSB ಬಿಲ್ಡಿಂಗಲ್ಲಿ ಇದೆ. ಬಂದಿದ್ದಾರೆ ನಮ್ಮ ಪ್ರತಾಪಣ್ಣ, ಉಳಿದಂಥವರೆಲ್ಲ ಬಂದಿದ್ದಾರೆ. ಅಲ್ಲಿ ಬಂದು ಮನವಿಯನ್ನು ಕೊಡ್ಬೋದು ಮತ್ತು ಕೇಂದ್ರ ಸರ್ಕಾರ ಜೊತೆ ಯಾವುದೇ ಚರ್ಚೆಗೆ ಬರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆಲ್ವೇಸ್ ವೆಲ್ಕಮ್ ಇದೆ, ನಿಮ್ಮ ಸಂಘಟನೆಗೆ ವೆಲ್ಕಮ್ ಇದೆ. ಖಂಡಿತವಾಗಿ ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಮಾತಾಡುವಂಥದ್ದಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಈ ಸಂಘಟನೆಗೆ ಇವತ್ತು ಕರ್ನಾಟಕ ರಾಜ್ಯ ಬೇಕರಿ ಕಾಂಡಿಮೆಂಟ್ಸ್ ಮತ್ತು ಸಣ್ಣ ಉದ್ದಿಮೆದಾರರ ಸಂಘಟನೆ ಇವತ್ತು ಉದ್ಘಾಟನೆ ಆಗಿದೆ. ಒಳ್ಳೆಯದಾಗಲಿ. ಇದರಲ್ಲಿ ಕೂಡ ಎಲ್ಲರನ್ನು ಜೋಡಿಸ್ಕೊಳ್ಳಿ. ಮತ್ತು ಇದರಲ್ಲಿ ಡಿವೈಡ್, ನಮ್ಮದೇನೆಂದರೆ ಬ್ರಿಟಿಷರು ಮಾಡಿಟ್ಟ ಮೈಂಡ್ ಸೆಟ್ ಇನ್ನೂ ಹೋಗಿಲ್ಲ. ಡಿವೈಡ್ ಆ್ಯಂಡ್ ರೂಲ್, ಡಿವೈಡ್ ಆ್ಯಂಡ್ ರೂಲ್, ಡಿವೈಡ್ ಆ್ಯಂಡ್ ರೂಲ್ ಒಡೆದಾಳುವುದೇ ಒಂದು ನೀತಿಯಾಗಿದೆ. ಅದಕ್ಕಾಗಿ ದಯಮಾಡಿ ನಮ್ಮ ಬೇಡಿಕೆಗಳು ಈಡೇರಬೇಕಂದ್ರೆ ನಾವು ಒಗ್ಗಟ್ಟಾಗಿರಬೇಕು. ನಾವು ಒಗ್ಗಟ್ಟಾಗಿ ಒಗ್ಗಟ್ಟಲ್ಲಿ ಬಲವಿದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಒಗ್ಗಟ್ಟಿನಿಂದ ನಾವೆಲ್ಲರೂ ಕೂಡ ನಮ್ಮ ಬೆಂಗಳೂರಲ್ಲಿ ನೀವೆಲ್ಲರೂ ಕೆಲಸ ಮಾಡ್ತಾಯಿದ್ದೀರಿ. ನಿಮ್ಮ ಜೊತೆ ಇದ್ದು ಕೆಲಸ ಮಾಡೋದಕ್ಕೆ ನಾನು ಕೂಡ ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ಯಾವುದು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮಾತಾಡಬೇಕು ಅನ್ನುವಂಥ ಸೂಚನೆಯನ್ನು ನಾನು ಸೂಚನೆ ಅಂತಲೇ ಅಂದ್ಕೊತೀನಿ, ಸೂಚನೆಯನ್ನು ವೇದಿಕೆಯಿಂದ ಆಗ ಕೊಟ್ಟಿದ್ದಾರೆ. ಅದನ್ನು ಮಾಡೋದಕ್ಕೆ ನಾನು ಖಂಡಿತ ಸಿದ್ಧ ಇದ್ದೀನಿ. ನೀವು ಕೂಡ ನನ್ನ ಜೊತೆ ಬರೆದು ಒಟ್ಟಿಗೆ ಭೇಟಿಯಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಮಾಡ್ಬೋದು ಅನ್ನುವಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್.
ಕೇಂದ್ರ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವರಾಗಿರುವಂಥ ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಅವರು ತಮ್ಮ ಅಮೃತ ಹಸ್ತದಿಂದ ಅವರನ್ನು ದಯವಿಟ್ಟು ಗೌರವಿಸಬೇಕು. ಕಾಂತಿ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಡಾಕ್ಟರ್ ದೀಪಕ್ ಕುಮಾರ್ ಶೆಟ್ಟಿ ಕುಂದಾಪುರ ಪ್ರತಿಷ್ಠಾನದ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಕಿರಣ್ ಕುಮಾರ್ ಜೀವಿ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಎ ಸೋಮಶೇಖರ್ ನಿಬಂಧಕರು ಲೋಕೋಪಯೋಗಿ ಇಲಾಖೆ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ನಿಮ್ಮ ಈ ಒಕ್ಕೂಟದ ಬೇಡಿಕೆಗಳಿಗೆ ನಾನು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನನ್ನಿಂದಾದಷ್ಟು ಸಹಾಯವನ್ನು ಮಾಡ್ತೇನೆ ಮತ್ತು ಆ ಬಗ್ಗೆ ಹಣಕಾಸು ಸಚಿವರ ಜೊತೆ ಮಾತನಾಡ್ತೇನೆ ಅಂತಕ್ಕಂಥ ಭರವಸೆಯನ್ನು ನೀಡಿ ಇವತ್ತು GST ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಂಡಿಮೆಂಟ್ ಸಣ್ಣ ಉದ್ಯಮದಾರರ ಒಕ್ಕೂಟ ಇಂದು ಬೆಂಗಳೂರು ಬಂಟರ ಸಂಘದಲ್ಲಿ ಆಯೋಜಿಸಲ್ಪಟ್ಟಿದೆ. ಕಾರ್ಯಕ್ರಮದ ರೂವಾರಿ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಕಾರ್ಯಾಗಾರ ಇದೆ. 4 ಗಂಟೆಯಿಂದ 7 ಗಂಟೆವರೆಗೆ ಅಭಿನಂದನಾ ಕಾರ್ಯಕ್ರಮ ಇದೆ ಹಾಗೂ 10 ಜನರಿಗೆ ಸಾಧನ ಪ್ರಶಸ್ತಿ ಇದೆ. ಮಾಜಿ ಸಚಿವರಾದಂತ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ ಹಾಗೂ ಸೆಂಟ್ರಲ್ ಮಿನಿಸ್ಟರ್ ಆದ ಶೋಭಾ ಕರಂದ್ಲಾಜೆ ಅವರಿದ್ದಾರೆ ಹಾಗೂ ಬೈಂದೂರು ಶಾಸಕರಾದ ಗುರುರಾಜ್ ಗಂಟಿಹೊಳಿ ಅವರಿದ್ದಾರೆ, ಕುಂದಾಪುರ ಶಾಸಕರಾದಂತ ಕಿರಣ್ ಕೊಡ್ಗೆ ಅವರಿದ್ದಾರೆ ಹಾಗೂ ರಾಜ್ಯ ಹೋಟೆಲ್ ಸಂಘದ ಅಧ್ಯಕ್ಷರಾದ ಗೋಪಾಲ್ ಶೆಟ್ಟಿ ಇದ್ದಾರೆ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಇದ್ದಾರೆ, ನಗರ ಅಧ್ಯಕ್ಷರಾದಂತ ಶಿವಾನಂದ ಶೆಟ್ಟಿ ಇದ್ದಾರೆ, ಇನ್ನು ಹಲವಾರು ಗಣ್ಯರಿದ್ದಾರೆ. ಹೋಟೆಲ್ ಮಾಲೀಕರು ಹಾಗೂ ಬೆಳಗಿನ ಉದ್ಘಾಟನೆಯಲ್ಲಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ದೀಪ ಬೆಳಗುವ ಕೆಲಸ ಮಾಡಿ ಸಭೆಯ ಉದ್ದೇಶ ಏನು GST ಮೊನ್ನೆ ಸಾಮಾನ್ಯ ಸಣ್ಣ ಉದ್ಯಮದಾರರಿಗೆ GST ಪ್ರಾಬ್ಲಮ್ ಆದಾಗ ನಮ್ಮ ಒಕ್ಕೂಟ ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ರಯತ್ನ ಪಟ್ಟಿದೆ. ಆವಾಗ ಸರ್ಕಾರ ಈ ಒಕ್ಕೂಟಕ್ಕೆ ಕರೆ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಆಫೀಸಿಂದ ಕರೆ ಬಂದಾಗ ನಾವು ಅದು ಸ್ಪಂದಿಸಿದ್ವಿ. ಆವಾಗ ಅವರು ನಮಗೆ ಕೊಟ್ಟ ಈ ಬೇಕರಿ ಅವರಿಗೆ ಕೊಟ್ಟ ಒಂದು ಸಿಹಿ ಸುದ್ದಿಗೆ ಇವತ್ತು ಅವರಿಗೊಂದು ಅಭಿನಂದನೆ ಸಲ್ಲಿಸುವಂತ ಕೆಲಸ ಮಾಡಿದ್ವಿ. DV ಪ್ರತಾಪ್ ಶೆಟ್ಟಿ.